ಇಲ್ಲಿ ಉಪ್ಪನ್ನ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಸುತ್ತ ಬಂಡ್ ಥರ ಮಾಡಿದ್ದಾರೆ. ಇಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಉಪ್ಪು. ನೋಡಿ ಸುತ್ತ ಹಿಂಗೆ ಬಂಡ್ ಮಾಡಿ ಆ ಸಮುದ್ರದ ನೀರೆಲ್ಲ ಈ ಥರ ಡೈವರ್ಟ್ ಮಾಡಿಕೊಂಡು ಸೊ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಶಾಲೋ ವಾಟರ್ ಇದು ನೋಡಿ. ಇಲ್ಲೆಲ್ಲ ಫುಲ್ಲು ಉಪ್ಪು ಸ್ಟೋರ್ ಆಗಿದೆ. ಇಲ್ಲಿ ಅಲ್ಲೊಳಗಡೆ ವಾಟರ್ ಕ್ಲಿಯರಾಗಿ ಕಾಣಿಸ್ತಿದೆ, ಕೆಳಗಡೆ ಫುಲ್ಲು ಉಪ್ಪೇ ಇರೋದು. ಸೊ ಇದೆಲ್ಲ ಡ್ರೈ ಆದಮೇಲೆ ಇವರೆಲ್ಲ ಉಪ್ಪನ್ನ ಹಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲ ಕಡೆ ಕಳಿಸ್ಕೊಡ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ನೋಡಿ. ಉಪ್ಪು ಅಲ್ಲಿ ನೀರೊಳಗಡೆ ಕಾಣಿಸ್ತಾ ಇದೆಯಾ, ನೀರು ಫುಲ್ಲು ಕ್ಲಿಯರಾಗಿದೆ, ಕೆಳಗಡೆ ಫುಲ್ ಉಪ್ಪೇ ಇರೋದು. ಸೊ ಇಲ್ಲೆಲ್ಲ ಫುಲ್ಲು ಉಪ್ಪು ಸ್ಟೋರ್ ಆಗುತ್ತೆ. ಈಗ ನಾನು ವೈಟ್ ರನ್ನಿಂದ ಧೋಲಾವೀರ ಅಂತ ಒಂದು ಪ್ಲೇಸ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಂದೇ ಸ್ಟ್ರೆಚ್ಚು 68 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಇದೆ. ಸೊ ಈಗ ಹೋಗ್ಬೇಕಾದ್ರೆ ಇಲ್ಲೊಂದು ರೋಡ್ ಸಿಗುತ್ತೆ, ಅದು ಯಾವ ರೋಡ್ ಅಂತ ತೋರಿಸ್ತೀನಿ ನೋಡಿ ನಿಮಗೀಗ. ನೋಡಿ ಇದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ವೇ ಥ್ರೂ ಹೆವನ್ ಧೋಲಾವೀರ. ಸೊ ಇನ್ನೂ 31 ಕಿಲೋಮೀಟ್ರ್ ಇದೆ. ಇದನ್ನು ಸ್ವರ್ಗದ ದಾರಿ ಅಂತ ಕರೀತಾರೆ. ಏನಕ್ಕೆ ಸ್ವರ್ಗದ ದಾರಿ ಅಂತ ಕರೀತಾರೆ ಅಂತ ಈಗ ತೋರಿಸ್ತೀನಿ, ಬನ್ನಿ ಹೋಗೋಣ. ಉಪ್ಪು, ವಾವ್, ಸಾಲ್ಟು, ನೀರೆಲ್ಲ ಗುರೋದು, ನೀರೆಲ್ಲ ಫುಲ್ ಡ್ರೈ ಆಗಿದೆ, ಸ್ವಲ್ಪ ಲೈಟ್ ಆಗಿದೆ. ಕಚ್ ಲೇಕ್ ಅಲ್ಲ ಇದು ನೋಡಿ, ಇದು ಕಚ್ ಲೇಕು. ಉಪ್ಪು ಗುರು ಇದೆಲ್ಲ. ನೋಡಿ ಮನೆಗೆ ಇಟ್ಕೊಂಡೈತಿ ಹಂಗೆ. ಹಾಂ ಹಾಂ, ಕಲ್ಲುಪ್ಪು. ಓ ಇದು ಉಪ್ಪೇ ಗುರು, ಕಲ್ಲು ಅನ್ಕೊಂಡೆ ನಾನು ಇದನ್ನು. ಇದು ಉಪ್ಪಿದು, ನಾನು ಕಲ್ಲು ಅಂದ್ಕೊಂಡಿದ್ದೆ ಇದನ್ನು. ಫುಲ್ ಕಲ್ಲಾಗ್ಬಿಟ್ಟಿದೆ, ಕಲ್ಲುಪ್ಪು. ಸಕ್ಕತ್ತಾಗೈತಲ್ಲ. ನಂಗೆ ನೋಡ್ತಾ ಇರಲಿಲ್ಲ, ಮಿನಿ ಅಂಟಾರ್ಟಿಕಾಗೆ ಬಂದಂಗೆ ಆಯ್ತಾಯ್ತು ನನಗೆ. ವೈಟ್ ಇರೋದಕ್ಕೂ ಅದಕ್ಕೂ ಉಪ್ಪು. ಸಕ್ಕತ್ ಗಟ್ಟಿ ಇದೆ ಮಾತ್ರ, ಹೆಂಗೆ ಹೊಡೆದ್ರು ಜಗ್ಗಲ್ಲ, ಪುಡಿನೇ ಆಗಲ್ಲ ಅನ್ನತ್ತೆ ನೋಡು. ಏನು ಸಖತ್ತಾಗಿದೆ ನೋಡ್ರಿ, ಒಳ್ಳೆ ಡೈಮಂಡ್ ಥರ ಕಾಣಿಸ್ತಾ ಇದೆ, ವೈಟ್ ವಜ್ರ ಥರ ಸಖತ್ತಾಗಿದೆ. ಒಂದೇ ಸ್ಟ್ರೆಚ್ಚು, ಸ್ಟ್ರೈಟ್ ರೋಡು, ಎಲ್ಲೂ ಟರ್ನಿಂಗ್ ಇರಲ್ಲ. ಇಲ್ಲಿ ಗಾಡಿ ಓಡಿಸೋದಕ್ಕೆ ಸಖತ್ ಮಜಾ ಬರುತ್ತೆ, ಸಖತ್ ಖುಷಿ ಆಗುತ್ತೆ ಮಾತ್ರ. ಚಲೋ, ಇನ್ನು ಅಷ್ಟು ಹೋಗ್ಬೇಕು ನಾವು. ಇಲ್ಲಿ ನೋಡಿ ಪಿಂಕಿಶ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಪಿಂಕ್ ಇದೆ, ಅಲ್ಲಿ ಸ್ವಲ್ಪ ಲೈಟು ಗ್ರೇ, ಅಲ್ಲಿ ಫುಲ್ಲು ವೈಟು, ಮಿಲ್ಕಿ ವೈಟು. 3 ಕಲರ್ ಇಲ್ಲೇ ಕಾಣಿಸ್ತದೆ. ಪಿಂಕು, ಲಿಟಲ್ ಲೈಟ್ ಬ್ರೌನು, ಲೈಟ್ ಗ್ರೇ, ಫುಲ್ಲು ಮಿಲ್ಕಿ ವೈಟು. ಆಹಾ, ಏನು ಸಖತ್ತಾಗಿದೆ ಅಂದರೆ, ಲೈಫ್ ಟೈಮಲ್ಲಿ ಒಂದ್ಸಲಿ ವೈಟ್ ರನ್ಗೆ ಮಸ್ತೊಂದು ಶುಡ್ ಎಲ್ಲರೂ ವಿಸಿಟ್ ಮಾಡಲೇಬೇಕು ಅಂತ ನಾನು ಅನ್ಕೋತೀನಿ.
ಏನಂತ ಗುರು ನೀನು? ಲೈಫ್ ಟೈಮಲ್ಲಿ ಒಂದ್ಸರಿ ಈ ವೈಟ್ ರನ್ಗೆ ವಿಸಿಟ್ ಮಾಡಲೇಬೇಕು, ನೋಡಲೇಬೇಕಾದಂಥ ಸ್ಥಳ ಇದು. ಆಸಮ್ ಆಗಿದೆ ಮಾತ್ರ. ಓ ಸಕಲಾಗೈತೆ ಎಷ್ಟೊಂದು. ವಾವ್, ಸಕಲಾಗಿ ಅನ್ಸೈತಲ್ಲ. ನೋಡಿ ಈ ಕಡೆ ಇಲ್ಲ ಫುಲ್ ವಾಟರ್ ಇನ್ನೂ ಡ್ರೈ ಆಗಬೇಕು. ಈ ಕಡೆ ಡ್ರೈ ಆಗಿರೋ ವಾಟ್ರು ಈಗ ನೋಡಿ ಎಲ್ಲ ಫುಲ್ ಇಲ್ಲಿ ಉಪ್ಪಿದೆ. ವಾವ್, ಏನು ವೈಟ್ ರನ್ಗಿಂತ ಸಕಲಾಗೈತಲ್ಲ ಇಲ್ಲಿ. ಇದು ನಿಜವಾದ ವೈಟ್ ರನ್ನು, ಅಲ್ಲಿದ್ದು ಅಷ್ಟು ಇರಲಿಲ್ಲ. ಈ ಕಡೆ ನೋಡಿ, ಈ ಕಡೆ ಮಾರ್ಸ್ ಪ್ಲಾನೆಟ್ಟು, ಇದು ಐಸ್ ಪ್ಲಾನೆಟ್ಟು, ಸ್ನೋ ಥರ ಕಾಣಿಸ್ತಾ ಇದೆ. ಹಾಂ, ಇದು ಮೂನು, ಇದು ಮಾರ್ಸ್. ಇದು ಇದು ಅರ್ಥ, ಮಧ್ಯದಲ್ಲಿರೋದು ಅರ್ಥ. ಚಂದ್ರಲೋಕ, ಇಂದ್ರಲೋಕ, ಭೂಲೋಕ, ಮಾರ್ಸು, ಇದು ಮೂನು, ಇದು ಅರ್ಥ. ಹಂಗೆ ಫೀಲು. ಅದು ಈ ಕಡೆ ನೋಡು, ಫುಲ್ಲು ವೈಟ್ 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 ವೈಟ್. ಇಲ್ಲಿ ಜಾಸ್ತಿ ಯಾರು ಓಡಾಡಿಲ್ವಲ್ಲ, ಅಲ್ಲಾರ ಜಾಸ್ತಿ ಓಡಾಡ್ತಾರೆ ಜನಗಳು, ಅದಕ್ಕೆ ಅಷ್ಟು ಹಂಗಿದೆ ಗಲೀಜ. ಈ ಕಡೆ ಫುಲ್ಲು ವೈಟು ಉಪ್ಪಿದೆ. ಅದು ಈ ಕಡೆ ನೋಡಿ ಫುಲ್ಲು ಡ್ರೈ. ಈ ಕಡೆ ಏನಿಲ್ಲ, ಫುಲ್ ಮರಳುಗಾಡು, ಸಕ್ಕತ್ತಾಗಿದೆ. ಈ ಕಡೆ ಫುಲ್ಲು ಮರಳು, ಈ ಕಡೆ ವೈಟು. ಸ್ವಲ್ಪ ಪಿಂಕಿಶ್ ಆಗು ಇದೆ ಕಣ ಇದು, ನೋಡೋ ಲೈಟಾಗಿ ಪಿಂಕಿಶ್ ಆಗಿದೆ. ಇದು ಪಿಂಕ್ ಸಾಲ್ಟ್ ಮಿಕ್ಸ್ ಇರಬೇಕಿಲ್ಲಿ. ಇಲ್ಲಿ ನೋಡಿ ಗುರುವೆ, ಫುಲ್ಲು ಪಿಂಕಿಶ್ ಆಗಿದೆ ಇಲ್ಲಿ. ನೇಚರು ನೋಡ್ರಿ ಹೆಂಗಿದೆ. ಇಲ್ಲಿ ಕೆಳಗಡೆ ಹೋಗೋಣ ಅನ್ಕೊಂಡ್ರೆ ಅಲ್ಲಿ ನೋಡಿ ಬದಿ ಹಂಗೆ ಪಟ್ ಅಂತ ಕಚ್ಕೋತಾ ಇದೆ. ಹಿಡಿದ್ಬಿಟ್ರೆ ಏನಿಲ್ಲ ಕತೆ, ಒಳಗೆ ಹಂಗೆ ಗೋವಿಂದ. ಹ್ಞೂ ನೋಡಲಿಲ್ವಾ ಕೆಸರು ಗುರು ಬದಿ. ನೋಡಲ್ಲಿ ಪ್ಲಾನೆಟ್ ಮಾರ್ಸ್ಗೆ ಬಂದಂಗಿಲ್ವಾ? ಮಾರ್ಸು ಬೇರೆ ಗ್ರಹಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆಯಲ್ವಲ್ಲ, ಸಕ್ಕತ್ತಾಗೈತೆ. Wow, awesome. Why was this bridge made? Ready? Guru, ಅದು ಬೇರೆ ಸೆಪರೇಟ್, ಇದು ಬೇರೆ ಸೆಪರೇಟ್ ಗುರು. ಹೌದು. ಓ, ಏನು ಸಕ್ಕತ್ತಾಗೈತೆ. ಓ, ವರ್ಕದ ದಾರಿ ಅಂತ ಕರೆಕ್ಟಾಗಿ ಇಟ್ಟಿದ್ದಾರೆ. ನಿಜವಾಗ್ಲೂ ಅದೇ ಅನುಭವ ಆಯಿತು, ಸಕ್ಕತ್ತಾಗಿದೆ. ಮತ್ತು ರೋಡ್ ಟು ಹೆವನ್.